ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 28ರ ನಂತರ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಅದು ವೃತ್ತಿ ಜೀವನದಲ್ಲಾಗಬಹುದು, ವ್ಯಾಪಾರ ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗಬಹುದು, ನಿಮ್ಮ ಹೆಲ್ತ್, ನಿಮ್ಮ ಆರೋಗ್ಯದಲ್ಲಿ, ಕೌಟುಂಬಿಕ ಜೀವನ, ಇನ್ನು ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ, ಯಾವ ಕಾರಣದಿಂದ ಸಾಕಷ್ಟು ಬದಲಾವಣೆಗಳು ಉಂಟಾಗಲಿದೆ ಅಂತ ಕಂಪ್ಲೀಟಾಗಿ ವೃಶ್ಚಿಕ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ವೃಶ್ಚಿಕ ರಾಶಿಯವರು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಯಾವ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಆಗುವುದಕ್ಕೆ ಅಂದರೆ ಸ್ನೇಹಿತರೆ, ಇಂದು ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣದ ಜೊತೆಗೆ ಹುಣ್ಣಿಮೆ ಕೂಡ ಇದೆ, ಅಂದರೆ ಶ್ರಾವಣದ ಹುಣ್ಣಿಮೆ ಅಥವಾ ನೂಲು ಹುಣ್ಣಿಮೆ ಇದೆ ಸ್ನೇಹಿತರೆ. ಈ ಹುಣ್ಣಿಮೆಯ ನಂತರ ಸಾಕಷ್ಟು ಪ್ರಭಾವವನ್ನು 12 ರಾಶಿಯವರ ಮೇಲೆ ಬೀರಲಿದೆ ಅಂತಲೇ ಹೇಳ್ಬೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದರೆ 12 ರಾಶಿಗಳ ಮೇಲೆ ವೃತ್ತಿ ಜೀವನದಲ್ಲಿ, ಆರೋಗ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ 12 ರಾಶಿಯವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದೆ ಎಂದು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ವೃಶ್ಚಿಕ ರಾಶಿಯವರು ಈ ದಿನದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ವಿವೇಕವನ್ನು ನಂಬಬೇಕಾಗುತ್ತದೆ. ಅಂದರೆ 9ನೇ ಮನೆಯಲ್ಲಿ ಮುಂದುವರಿದಿರುವಂತಹ ಉಚ್ಚ ಗುರುವಿನಿಂದಾಗಿ ನಿಮ್ಮ ಅದೃಷ್ಟ ಮತ್ತು ಉನ್ನತ ವಿದ್ಯಾಭ್ಯಾಸವು ವಿಸ್ತರಿಸುತ್ತಲೇ ಇರುತ್ತದೆ. ಯಾವುದೇ ಹಠಾತ್ ಕೌಟುಂಬಿಕ ಅಥವಾ ಪಾಲುದಾರಿಕೆಯ ತೊಂದರೆಗಳ ಮೂಲಕ ನಿಮ್ಮನ್ನು ಮುನ್ನಡೆಸಲು ನಿಮ್ಮ ಆಳವಾದಂತಹ ಜ್ಞಾನವನ್ನು ಬಳಸಬೇಕಾಗುತ್ತದೆ. ಇನ್ನು ಯಾವುದೇ ಸದುಪಯೋಗ ಪಡಿಸ್ಕೊಳ್ಬೇಡಿ ಸ್ನೇಹಿತರೆ. 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನಿಂದಾಗಿ ನಿಮ್ಮ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಅನುಭವಿಸಬಹುದು ನೀವು. ಆದರೆ ನಿಮ್ಮ ಆದಾಯದ ಮೂಲಗಳು ಸಮಾಧಾನದ ಪ್ರಮುಖ ಮೂಲವಾಗಿ ಉಳಿಯುತ್ತವೆ. ಆರ್ಥಿಕ ಲಾಭಕ್ಕಾಗಿ ಪರಸ್ಪರ ಸಹಕಾರದ ಪ್ರಯತ್ನಗಳನ್ನು ನಂಬಬೇಕಾಗುತ್ತದೆ. ಇನ್ನು ಅಧಿಕಾರವನ್ನು ಸ್ವೀಕರಿಸಿ. ತಿಂಗಳ ಮಧ್ಯಭಾಗದ ನಂತರ ಸೂರ್ಯನು ನಿಮ್ಮ 10ನೇ ಮನೆಗೆ ಪ್ರಬಲವಾದಂತಹ ಚಲನೆಯನ್ನು ಮಾಡುವುದರಿಂದ ನಿಮ್ಮ ವೃತ್ತಿಪರ ಸ್ಥಾನಮಾನವು ಗಣನೀಯವಾಗಿ ಹೆಚ್ಚಾಗುತ್ತದೆ. ನಾಯಕತ್ವದ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮತ್ತು ಮೇಲಧಿಕಾರಿಗಳಿಂದ ಗಮನಾರ್ಹ ಮನ್ನಣೆಯನ್ನು ಸ್ವೀಕರಿಸಬೇಕಾಗುತ್ತದೆ. ಅಂದರೆ ಸ್ನೇಹಿತರೆ, ನಿರಾಕರಿಸಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ವಲ್ಪ ಅಡಚಣೆಗಳನ್ನು ಉಂಟಾಗಬಹುದು. ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು 8ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ಹಠಾತ್ ಘಟನೆಗಳಿಗೆ ಮತ್ತು ಹಂಚಿಕೆಯ ಸಂಪತ್ತಿನ ಬಗ್ಗೆ ಸಂಭಾವ್ಯ ವಿವಾದಗಳಿಗೆ ಕಾರಣವಾಗುತ್ತದೆ. ಈ ತೀವ್ರ ಬದಲಾವಣೆಗಳನ್ನು ಸಿಟ್ಟಿನಿಂದಲೇ ತಾಳ್ಮೆಯಿಂದ ಎದುರಿಸಬೇಕಾಗುತ್ತದೆ ವೃಶ್ಚಿಕ ರಾಶಿಯವರು. ಇದು ಒಟ್ಟಾರೆಯಾಗಿ ಈ ರೀತಿ ಭವಿಷ್ಯ ಆದರೆ ಸ್ನೇಹಿತರೆ, ರಾಹುವಿನ ಪ್ರಭಾವ ಹೇಗಿರಲಿದೆ ಅಂದರೆ, ಈ ದಿನ ರಾಹುಗ್ರಸ್ತ ಚಂದ್ರಗ್ರಹಣ. ಅಂದರೆ ಸ್ನೇಹಿತರೆ, ಕುಂಭ ರಾಶಿಯಲ್ಲಿ ರಾಹುವಿನ ನಕ್ಷತ್ರವಾದಂತಹ ಶತಭೀಷ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಸೊ ಹಾಗಾಗಿ ರಾಹು ಮತ್ತು ಕೇತುವಿನ ಪ್ರಭಾವ ಹೇಗಿರಲಿದೆ, ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ರಾಹು 4ನೇ ಮನೆಯಲ್ಲಿ ವಕ್ರಿ ಅಂತಲೇ ಹೇಳ್ಬೋದು. ಹಿಮ್ಮುಖ ಸಂಚಾರ ಇಡೀ ತಿಂಗಳು ನಿಮ್ಮ ಮನೆಯ ವಾತಾವರಣದಲ್ಲಿ ಸಾಂಪ್ರದಾಯಿಕವಲ್ಲದ ಆತಂಕಗಳನ್ನು ಸೃಷ್ಟಿಸಲಿದೆ ಮತ್ತು ಹಠಾತ್ ಬದಲಾವಣೆಗಳನ್ನು ಮುಂದುವರಿಸುತ್ತದೆ. ಸಾಂದರ್ಭಿಕವಾಗಿ ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಭಂಗಗೊಳಿಸಬಹುದು. ಇನ್ನು ಕೇತು 10ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳು ನಿಮ್ಮ ವೃತ್ತಿ ಜೀವನದ ಅಧಿಕಾರದ ಬಗ್ಗೆ, ಆಧ್ಯಾತ್ಮಿಕ ನಿರಪೇಕ್ಷತೆ
ಮತ್ತು ಗುಪ್ತ ಅಭದ್ರತೆಯನ್ನು ಮೂಡಿಸುವುದನ್ನು ಮುಂದುವರಿಸುತ್ತದೆ. ನಿಮ್ಮ ಸಾರ್ವಜನಿಕ ಖ್ಯಾತಿಯ ಬಗ್ಗೆ ಸಾಂದರ್ಭಿಕವಾಗಿ ನಿಮ್ಮನ್ನು ಸಂದೇಹಿಸುವಂತೆ ಸ್ನೇಹಿತರೆ ಮಾಡುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗುವಂತಹ ಪ್ರಭಾವ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 28ರಿಂದ ಅಥವಾ ಆಗಸ್ಟ್ 28ರ ನಂತರ ಏನೆಲ್ಲ ಬದಲಾವಣೆಗಳನ್ನು ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ, ನಿಮ್ಮ ವೃತ್ತಿಪರ ಜೀವನದಲ್ಲಿ ಅದ್ಭುತವಾದಂತಹ ಬೆಳವಣಿಗೆಯಾಗುತ್ತದೆ. ವಿಶೇಷವಾಗಿ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ನಿಮ್ಮ 10ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನಕ್ಕೆ ಚಲಿಸುವುದರಿಂದ ನಿಮ್ಮ ಅಧಿಕಾರ ಮತ್ತು ಸ್ಥಾನಮಾನವು ಸ್ನೇಹಿತರೆ ನಿಸ್ಸಂದೇಹವಾಗಿ ಹೆಚ್ಚಾಗುತ್ತದೆ. ಮೇಲಧಿಕಾರಿಗಳು ನಿಮ್ಮ ನಾಯಕತ್ವವನ್ನು ಗುರುತಿಸುತ್ತಾರೆ. ಇದು ಬಡ್ತಿಗಾಗಿ ಕೇಳಲು ಅಥವಾ ಪ್ರಮುಖ ಯೋಜನೆಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಸಮಯವಾಗಿದೆ. 10ನೇ ಮನೆಯಲ್ಲಿ ಕೇತುವಿನ ಪ್ರಸ್ತುತ ಉಪಸ್ಥಿತಿಯು ಈ ಸಾರ್ವಜನಿಕ ಮನ್ನಣೆಯ ಬಗ್ಗೆ ಸಾಂದರ್ಭಿಕವಾಗಿ ನಿಮಗೆ ನಿಲ್ಪತ್ತೆ ಅಥವಾ ಅಭದ್ರತೆಯನ್ನುಂಟು ಮಾಡಬಹುದಾದರೂ ನೀವು ಸಕ್ರಿಯವಾಗಿ ಪ್ರಶಂಸೆಯನ್ನು ಸ್ವೀಕರಿಸಬೇಕು ಮತ್ತು ನೀವು ಬೆಳೆಯುತ್ತಿರುವ ಖ್ಯಾತಿಯನ್ನು ನಂಬಬೇಕು. ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಬುಧನ ಸಂಚಾರವು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯನ್ನು ಮತ್ತಷ್ಟು ಬೆಂಬಲಿಸುತ್ತದೆ. ನಂತರ ನಿಮ್ಮ ಕೆಲಸದ ಸ್ಥಳದ ಸಂವಹನವು ಹೆಚ್ಚು ಕಾರ್ಯತಂತ್ರ ಮತ್ತು ಮನವರಿಕೆ ಮಾಡುವಂತಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅಗಾಧವಾಗಿ ಪ್ರತಿಕ್ರಿಯೆಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ. ಯಾವುದೇ ಗುಪ್ತ ಕಾರ್ಯಸೂಚಿಗಳಿಗೆ ರಹಸ್ಯ ಕಾರ್ಯತಂತ್ರದ ಯುದ್ಧಗಳಲ್ಲಿ ತೊಡಗಬೇಡಿ ಸ್ನೇಹಿತರೆ. ಬದಲಿಗೆ ನಿಮ್ಮ ಕ್ರಿಯೆಗಳು ಹಠಾತ್ ನಿರಾಶೆಯಲ್ಲದ ಜ್ಞಾನದಿಂದ ನಡೆಸಲ್ಪಡುವಂತೆ ಖಚಿತಪಡಿಸಿಕೊಳ್ಳಲು ನಿಮ್ಮ ದೀರ್ಘಕಾಲೀನ ವೃತ್ತಿ ಜೀವನದ ಕಾರ್ಯತಂತ್ರವನ್ನು ಮಾರ್ಗದರ್ಶಿಸಲು 9ನೇ ಮನೆಯಲ್ಲಿ ಉಚ್ಚ ಗುರುವೆ ನೀಡುವಂತಹ ನಿರಂತರ ವಿಸ್ತಾರವಾದ ಅದೃಷ್ಟವನ್ನು ನಂಬಬೇಕಾಗುತ್ತದೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಆಗಸ್ಟ್ 28ರ ನಂತರ ಉದ್ಯಮಿಗಳು ತೀವ್ರವಾದ ಕಾರ್ಯತಂತ್ರದ ಬದಲಾವಣೆಗಳನ್ನು ಬಯಸುವಂತಹ ತಿಂಗಳನ್ನು ಎದುರಿಸುತ್ತಾರೆ. ಆಗಸ್ಟ್ ಕೊನೆಯ ದಿನಗಳಲ್ಲಿ ನಿಮ್ಮ 8ನೇ ಮನೆಗೆ ಮಂಗಳನ ಚಲನೆಯು ಹಠಾತ್ ಅಡಚಣೆಗಳನ್ನು, ಗುಪ್ತ ಸ್ಪರ್ಧೆ, ಜಂಟಿ ವ್ಯಾಪಾರ, ಬಂಡವಾಳದ ಬಗ್ಗೆ ವಾದವಿವಾದಗಳನ್ನು, ಹೆಚ್ಚಿನ ಅಪಾಯವನ್ನು ತರುತ್ತದೆ. ಪಾಲುದಾರರೊಂದಿಗೆ ಆಕ್ರಮಣಕಾರಿ ಘರ್ಷಣೆಗಳನ್ನು ನೀವು ತಪ್ಪಿಸಬೇಕು ಮತ್ತು ನಿಮ್ಮ ಹಂಚಿಕೆಯ ಸಂಪನ್ಮೂಲಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಅದೃಷ್ಟವಶಾತ್ 9ನೇ ಮನೆಯಲ್ಲಿ ಮುಂದುವರಿಯುವಂತಹ ಉಚ್ಚ ಗುರುವು ನಿಮ್ಮ ವಾಣಿಜ್ಯ ಅದೃಷ್ಟಕ್ಕೆ ಅಪಾರವಾದಂತಹ ಒಟ್ಟಾರೆ ರಕ್ಷಣೆಯನ್ನು ಒದಗಿಸುತ್ತದೆ. ಹಠಾತ್ ಅಡಚಣೆಗಳು ಎದುರಾದರೂ ನಿಮ್ಮ ಮೂಲ ವ್ಯಾಪಾರ ಅದೃಷ್ಟವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ತಿಂಗಳ ಮಧ್ಯದ ನಂತರ ಸ್ವಲ್ಪ ವಿಳಂಬಗಳು ಎದುರಾಗಬಹುದು. ಶುಕ್ರನು ನಿಮ್ಮ ವಿಶಾಲ ವ್ಯಾಪಾರ ನೆಟ್ವರ್ಕ್ಗಳಿಂದ ಬರುವಂತಹ ಆದಾಯವು ಸ್ವಲ್ಪ ವಿಳಂಬವಾಗಬಹುದು ಅಥವಾ ಸಂಗ್ರಹಿಸಲು ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರಬಹುದು ಎಂದು ಸೂಚಿಸುತ್ತಿದೆ. ಪರೀಕ್ಷಿಸದಂತಹ ಸಂಬಂಧಗಳಿಂದ ತ್ವರಿತ ಲಾಭಗಳನ್ನು ಬೆನ್ನಟ್ಟುವುದಕ್ಕಿಂತ ಹೆಚ್ಚಾಗಿ ಸೂರ್ಯನ ಪ್ರಬಲ ಸಂಚಾರದಿಂದ ನಡೆಸಲ್ಪಡುವ ದೀರ್ಘಕಾಲೀನ ಪ್ರತಿಷ್ಠಿತ ಗ್ರಾಹಕರನ್ನು ಭದ್ರಪಡಿಸಿಕೊಳ್ಳುವತ್ತ ಗಮನ ಹರಿಸಿ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಆಗಸ್ಟ್ ಕೊನೆಯ ದಿನಗಳಲ್ಲಿ ಚಂದ್ರಗ್ರಹಣ ಮುಗಿದ ನಂತರ, ಹುಣ್ಣಿಮೆ ಮುಗಿದ ನಂತರ ಹೆಚ್ಚಿನ ಭಾಗದಲ್ಲಿ ಮಂಗಳನು ನಿಮ್ಮ 8ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರ್ಥಿಕ ಗಮನವು ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಗುಪ್ತ ಸಂಪತ್ತಿನ ಕಡೆಗೆ ಬಲವಾಗಿ ತಿರುಗುತ್ತದೆ. ಈ ಸಂಚಾರವು ತೆರಿಗೆಗಳು, ಪಿತ್ರಾರ್ಜಿತ ಆಸ್ತಿ ಅಥವಾ ಜಂಟಿ ಹೂಡಿಕೆಗಳಿಗೆ ಸಂಬಂಧಿಸಿದ ಹಠಾತ್ ಅನಿರೀಕ್ಷಿತ ವೆಚ್ಚಗಳನ್ನು ಪ್ರಚೋದಿಸಬಹುದು. ನೀವು ಅಗತ್ಯವಾಗಿ ಸ್ನೇಹಿತರೆ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಬೇಕು ಮತ್ತು ಅಪಾಯಕಾರಿ ರಹಸ್ಯ ಸಾಹಸಗಳಿಂದ ನೀವು ಸಂಗ್ರಹಿಸಿದಂತಹ ಹಣವನ್ನು ತೀವ್ರವಾಗಿ ರಕ್ಷಿಸಬೇಕು. ಈ ಹಠಾತ್ ಒತ್ತಡಗಳ ಹೊರತಾಗಿಯೂ 9ನೇ ಮನೆಯಲ್ಲಿ ಉಚ್ಚ ಗುರುವಿನ ಅದ್ಭುತ ಪ್ರಸ್ತುತಿಯು ನಿಮ್ಮ ಒಟ್ಟಾರೆ ಸಂಪತ್ತಿನ ಸ್ವೀಕರಣೆಯು ಭಾರಿ ದೀರ್ಘಕಾಲೀನ ಅದೃಷ್ಟ ಮತ್ತು ಬುದ್ಧಿವಂತ ಹಣಕಾಸು ನಿರ್ವಹಣೆಯಿಂದ
ಆಶೀರ್ವದಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇಡೀ ತಿಂಗಳು ನಿಮ್ಮ 11ನೇ ಮನೆಯಲ್ಲಿ ಕಳೆಯುವಂತಹ ನೀಚ ಶುಕ್ರನು ನಿಮ್ಮ ಸ್ಥಾಪಿತ ನೆಟ್ವರ್ಕ್ಗಳ ಮೂಲಕ ಸ್ಥಿರವಾದ ಆದರೂ ಸಾಧಾರಣವಾದ ಆದಾಯವನ್ನು ಒದಗಿಸುತ್ತದೆ. ನೀಚ ತತ್ವವು ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾಗಿ ಖರ್ಚು ಮಾಡುವುದರ ವಿರುದ್ಧ ಅಥವಾ ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದರ ವಿರುದ್ಧ ಎಚ್ಚರಿಕೆಯನ್ನು ನೀಡಲಿದೆ. ಸೊ ಹಾಗಾಗಿ ಯಾರಿಗೂ ಕೂಡ ಅನಾವಶ್ಯಕವಾಗಿ ಸ್ನೇಹಿತರೆ ಸಾಲವಾಗಿ ಹಣವನ್ನು ಕೊಡಬೇಡಿ, ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು. ಆರಂಭದಲ್ಲಿ ಸ್ವಂತ 8ನೇ ಮನೆಯಲ್ಲಿ ಬುಧನ ಸಂಕ್ಷಿಪ್ತ ಅವಧಿಯು ಹಳೆಯ ಸಾಲಗಳನ್ನು ಪರಿಹರಿಸಲು ಅಥವಾ ನಿಮ್ಮ ದೀರ್ಘಕಾಲೀನ ಉಳಿತಾಯ ಯೋಜನೆಗಳನ್ನು ಮರುರೂಪಿಸಲು ಅತ್ಯುತ್ತಮವಾಗಿದೆ. ಊಹಾತ್ಮಕ ಹೆಚ್ಚಿನ ಅಪಾಯದ ಲಾಭಗಳಿಗಿಂತ ಸಂಪೂರ್ಣ ಭದ್ರತೆಗೆ ಆದ್ಯತೆ ನೀಡುತ್ತಾ ತಿಂಗಳ ಹಠಾತ್ ಆರ್ಥಿಕ ಬದಲಾವಣೆಗಳನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ಜನ್ಮಜಾತ ವೃಶ್ಚಿಕ ಚಾಣಾಕ್ಷತೆಯನ್ನು ನಂಬಬೇಕಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಿ. ಯಾರಿಗೂ ಕೂಡ ಸ್ನೇಹಿತರೆ ಸಾಲವನ್ನು ಕೊಡಬೇಡಿ, ಆದಷ್ಟು ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು 8ನೇ ಮನೆಗೆ ಧುಮುಕುತ್ತಿದ್ದಂತೆ ನಿಮ್ಮ ದೈಹಿಕ ಶಕ್ತಿಗೆ ಎಚ್ಚರಿಕೆಯ ಗಮನ ಬೇಕಾಗುತ್ತದೆ. ನಿಮ್ಮ ದೈಹಿಕ ಶಕ್ತಿಗೆ ಎಚ್ಚರಿಕೆಯ ಗಮನ ಬೇಕಾದ ನಂತರ ಈ ಸಂಚಾರವು ಹಠಾತ್ ಅನಿರೀಕ್ಷಿತ ಅಪಘಾತಗಳು, ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಲ್ಬಣವನ್ನು ತರಬಹುದು. ನೀವು ಬೇಜವಾಬ್ದಾರಿಯ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಬೇಕು ಮತ್ತು ನಿಮ್ಮ ದೈನಂದಿನ ದಿನಚರಿಯನ್ನು ಸುರಕ್ಷಿತವಾಗಿ ಆದ್ಯತೆ ನೀಡಬೇಕು. ನಿಮ್ಮ 4ನೇ ಮನೆಯಲ್ಲಿ ವಕ್ರ ರಾಹುವಿನ ನಿರಂತರ ಉಪಸ್ಥಿತಿಯು ನಿಮ್ಮ ಭಾವನಾತ್ಮಕ ಶಾಂತಿಗೆ ಭಂಗ ತರುವುದನ್ನು ಮುಂದುವರಿಸುತ್ತದೆ. ಇದು ಮನೆಯಲ್ಲಿ ಎದೆಬಿಗಿತ ಅಥವಾ ಆತಂಕದಿಂದ ಉಂಟಾಗುವ ನಿದ್ರಾಹೀನತೆಗೆ ಕಾರಣವಾಗಬಹುದು. ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಸೂರ್ಯನ ಬಲವಾದ ಸಂಚಾರವು ಅತ್ಯುತ್ತಮ ತಿರುಳು ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ಒದಗಿಸುತ್ತದೆ. ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ನಿಮ್ಮ ನರಮಂಡಲವನ್ನು ಆಳವಾಗಿ ಶಾಂತಗೊಳಿಸುತ್ತದೆ ಎಂಬುದನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ. ನಿಮ್ಮ 5ನೇ ಮನೆಯಲ್ಲಿ ಮುಂದುವರೆದಿರುವಂತಹ ವಕ್ರ ಶನಿಯು ನಿಮ್ಮ ಆಹಾರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಾದ ಶಿಸ್ತನ್ನು ಬಯಸುತ್ತದೆ. ಸೊ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ತಡೆಯಲು ಭಾರವಾದಂತಹ ಅಂದರೆ ಅತಿ ಹೆಚ್ಚಾಗಿ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಹೊರಗಿನ ಜಂಕ್ ಫುಡ್ನಿಂದ ಆದಷ್ಟು ದೂರ ಬನ್ನಿ ಸ್ನೇಹಿತರೆ. ನಿಮ್ಮ ಒತ್ತಡದ ಮಟ್ಟವನ್ನು ಉದ್ದೇಶಪೂರ್ವಕವಾಗಿ ನಿರ್ವಹಿಸುವಂತಹ ಮೂಲಕ ಮತ್ತು ಹಠಾತ್ ದೈಹಿಕ ಅಪಾಯಗಳನ್ನು ತಪ್ಪಿಸುವ ಮೂಲಕ ನೀವು ಈ ತಿಂಗಳು ತೀವ್ರವಾದ ಪರಿವರ್ತನಾಶೀಲ ಶಕ್ತಿಯನ್ನು ಸುರಕ್ಷಿತವಾಗಿ ನ್ಯಾವಿಗೇಟ್ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ನಿಮ್ಮ ಆರೋಗ್ಯಕ್ಕೆ ಅತಿ ಹೆಚ್ಚಾಗಿ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ, ಹೊರಗೆ ಸುತ್ತಾಡುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನುವುದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿ, ಅತಿಯಾಗಿ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ. ಹೊಟ್ಟೆ ಪಟ್ಟಂತಹ ಸಮಸ್ಯೆಗಳು ಸಾಕಷ್ಟು ಉದ್ಭವಿಸಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮನೆಯ ಜೀವನವು ಆಳವಾದ ಭಾವನಾತ್ಮಕ ಪ್ರಕ್ಷುಬ್ಧತೆಯಿಂದ ಸವಾಲನ್ನು ಎದುರಿಸುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ರಾಹುವಿನ ವಕ್ರ ಪ್ರಯಾಣವು ಮುಂದುವರೆದಿರುವುದರಿಂದ ಈ ನಡೆಯುತ್ತಿರುವಂತಹ ಸಂಚಾರವು ಮನೆಯಲ್ಲಿ ಅನಿರೀಕ್ಷಿತ ಆತಂಕದ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ನಿಜವಾದ ಭಾವನಾತ್ಮಕ ಶಾಂತಿಯನ್ನು ಕಂಡುಹಿಡಿಯುವುದು ಕಷ್ಟವಾಗಬಹುದು. ಹಣಕಾಸಿನ ವಿಚಾರದ ಬಗ್ಗೆ, ಇನ್ನು ಗುಪ್ತ ಕುಟುಂಬದ ರಹಸ್ಯಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಹಠಾತ್ ತೀವ್ರವಾದ ವಾದ ವಿವಾದಗಳು ಕಿಡಿ ಹಚ್ಚಬಹುದು. ಸೊ ಹಾಗಾಗಿ ವಾದ ವಿವಾದಗಳನ್ನು, ಮನಸ್ತಾಪಗಳನ್ನು ಅತಿ ಹೆಚ್ಚಾಗಿ ಮಾಡ್ಕೋಬೇಡಿ. ಈ ತೀವ್ರವಾದ ವಾದ ವಿವಾದಗಳು ನಿಮ್ಮ ಕುಟುಂಬದ ಸಾಮರಸ್ಯಕ್ಕೆ ಶಾಶ್ವತವಾಗಿ ಹಾನಿಯಾಗುವಂತೆ ಮಾಡಲಿದೆ ಸ್ನೇಹಿತರೆ. ಅದನ್ನು ತಡೆಯಲು ನೀವು ರಹಸ್ಯ ನಡವಳಿಕೆಯನ್ನು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಬೇಕು ಮತ್ತು ಪಾರದರ್ಶಕ ಶಾಂತ ಸಂವಹನವನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಮನೆಯಲ್ಲಿ ಸಣ್ಣ ಪುಟ್ಟ ಮಾತಿನಿಂದಲೇ ದೊಡ್ಡ ಜಗಳವಾಗ್ಬೋದು, ಮನಸ್ತಾಪ ಉಂಟಾಗ್ಬೋದು. ಆದಷ್ಟು ಅದನ್ನೆಲ್ಲ ತಡೆಯುವುದಕ್ಕೆ ಯಾವುದೇ ರಹಸ್ಯ ನಡವಳಿಕೆಯನ್ನು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ.
ಜೊತೆಗೆ ಈ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಹಿಂದೆ ಮಾಡಿ ಅಥವಾ ಬಿಡೋ ದಿನ ಕೂಡ ಮಾಡಬಹುದು. ರಾಹು ನಿಮ್ಮ ಮನೆಯ ವಾತಾವರಣದಲ್ಲಿ ನಡೆಯುತ್ತಿರುವ ಆತಂಕಗಳು ಮತ್ತು ಅಡಚಣೆಗಳನ್ನು ಶಾಂತಗೊಳಿಸಲು ಶನಿವಾರದಂದು ಅಥವಾ ಇಂದು ಹುಣ್ಣಿಮೆಯ ದಿನ ದುರ್ಗಾ ದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ದಾನವನ್ನು ಮಾಡಿ ಉದ್ದಿನ ಬೇಳೆಯನ್ನು, ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಮರಳಿ ಪಡೆಯಲು ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಇನ್ನು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಶಿಕ್ಷಣದಲ್ಲಿ ನಡೆಯುತ್ತಿರುವ ವಿಳಂಬವನ್ನು ನಿವಾರಿಸಲು ಈ ದಿನ ಶಿವನನ್ನು ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ನಿಮ್ಮ ಅಧ್ಯಯನಕ್ಕೆ ಅಗತ್ಯವಿರುವಂತಹ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.